ಬೇಕಾದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಆಟೋ ಸಂಚಾರ ಸುರಕ್ಷತೆಗೆ ಸರ್ಕಾರ ನಾನಾ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಸ್ಟಿಕ್ಕರ್ ಹಾಕಿಸುವ ಯೋಜನೆ ಕೂಡ ಒಂದು. ಆದರೆ ಈ ರೂಲ್ಸ್ ಈಗ ಆಟೋ ಮಾಲೀಕರಿಗೆ ಸಂಕಷ್ಟಕ್ಕೆ ಕಾರಣವಾಗಿದೆ. ಯಾಕೆ? ನೀವೇ ನೋಡಿ. ನಗರದ ಆಟೋ ಪ್ರಯಾಣವನ್ನ ಸುರಕ್ಷಿತ ಹಾಗೂ ಸುಗಮಗೊಳಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಈಗಾಗಲೇ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹಾಗೂ ಸೆಂಟ್ರಲ್ ಅಂತ 5 ವಿಭಾಗಗಳಲ್ಲಿ ಆಟೋಗಳನ್ನ ವಿಂಗಡಿಸಿದೆ. ಆಯಾ ವಿಭಾಗದ ಪೊಲೀಸ್ ಠಾಣೆಗಳಿಂದ ಆಟೋಗಳ ಮಾಲೀಕರು ಸ್ಟಿಕ್ಕರ್ಗಳನ್ನ ಪಡೆದುಕೊಳ್ಳಬೇಕಾಗಿದೆ. ನಂತರ ಆ ಸ್ಟಿಕ್ಕರ್ಗಳನ್ನ ತಮ್ಮ ಆಟೋ ಹಿಂದೆ ಮತ್ತು ಮುಂದೆ ಅಂಟಿಸುವುದು ಕಡ್ಡಾಯವಾಗಿದೆ. ಆದರೆ ಸರಿಯಾದ ದಾಖಲೆಗಳಿಲ್ಲದ ಬಹುತೇಕ ಆಟೋ ಚಾಲಕರು ಮತ್ತೊಬ್ಬರ ಸ್ಟಿಕ್ಕರ್ಗಳನ್ನ ಕಳುವು ಮಾಡಿ ಇಲ್ಲವೇ ಕಲರ್ ಜೆರಾಕ್ಸ್ ಮಾಡಿಸಿ ತಮ್ಮ ಆಟೋಗಳಿಗೆ ಅಂಟಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇದು ನಂದು ಗಾಡಿ ಸ್ಟಿಕ್ಕರ್ ಕಳೆದೋಗಿ 1 ತಿಂಗಳಾಯಿತು. ನಾವು ನಿನ್ನೆ ಅಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ನೋಡಿದಾಗ ನಂದು ಗಾಡಿ ಸೇಮ್ ಸ್ಟಿಕ್ಕರು ಆ ಗಾಡೀಲಿತ್ತು. ನಾವು ಹಂಗೂ ನಂಬರ್ ನೋಟ್ ಮಾಡೋಕೆ ಹೋದ್ರೆ ಆಗಲಿಲ್ಲ, ಸ್ಪೀಡಾಗಿ ಹೊಟ್ಟೋದ ಅವನು. ನಾವು 1-2 ನಂಬರ್ ಬರ್ಕೊಂಡಿದ್ದೀನಿ, ಎಲ್ಲ 1 ನಂಬರ್ ಹೆಚ್ಚು ಕಡಿಮೆ ಇದೆ. ಅದರಿಂದ ನನಗೆ ಏನಂದ್ರೆ ಫ್ರಂಟು ಜೆರಾಕ್ಸ್ ಮಾಡಿ ಹಾಕಿದ್ದಾನೆ, ಬ್ಯಾಕ್ ಸೈಡ್ ನಂದು ಸ್ಟಿಕ್ಕರ್ ಕಿತ್ಕೊಂಡೋಗಿರೋ, ಬ್ಯಾಕ್ ಸೈಡ್ ಮಾಮೂಲಿ ಹಾಕಿರೋದು. ಆಟೋ ಸ್ಟಿಕ್ಕರ್ಗಳು ಕಳ್ಳತನವಾಗಿರುವ ಬಗ್ಗೆ ಬಸವನಗುಡಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದ್ರೆ ಅಲ್ಲಿ ದೂರುಗಳನ್ನ ಸ್ವೀಕರಿಸ್ತಿಲ್ವಂತೆ. ಒಂದೇ ನಂಬರಿನ 2 ಆಟೋಗಳಿದ್ರೆ ತೊಂದರೆಯಾಗುತ್ತೆ. ಆದಷ್ಟು ಬೇಗ ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಎನ್ನುತ್ತಿದ್ದಾರೆ ಆಟೋ ಚಾಲಕರು. ಏನು ಸಹ ಈ ಥರ ಸ್ಟಿಕ್ಕರು ಕಳ್ಳತನ ಆಗೋಗಿತ್ತು. ಇದಾಕಿ ಅವರು ಹಾಕೊಂಡೋಗಿ ಬೇರೆಯವರು ಏನಾದರೂ ಅಫೆನ್ಸ್ ಮಾಡಿದ್ರೆ ಏನಾದರೂ ಆದರೆ ನಮ್ಗೆ ತೊಂದರೆ ಆಗುತ್ತೆ. ಅಕಸ್ಮಾತ್ ಈ ನಂಬರೇ ಹೊಡೆದ್ರೆ ನನ್ನ ಗಾಡಿ ನಂಬರ್ ಬರುತ್ತೆ ಅಂತ ಕೇಳಿದ್ರೆ ಅವ್ರು ಏನೂ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಾಗ ನನಗೆ ಇದು ಕೊಡೋಕೆ ಹೋದ ಕಂಪ್ಲೇಂಟ್ ಕೊಟ್ಟು ನನಗೆ ಅಗ್ರಿಮೆಂಟ್ ಕೊಡಿ ಸರ್, ಈ ಥರ ಕಳ್ಳತನ ಆಗಿದೆ ಅಂತ ಅಂದರೆ ನಮಗೆ ನನ್ನ ಸೇಫ್ಟಿಗೆ ಇರುತ್ತೆ ಅಂದರೆ ಏನೂ ಆಗಲ್ಲ ಅಂತ ಇದು ಮಾಡಿದ್ರು. ನಗರದಲ್ಲಿ 1,50,000 ಆಟೋಗಳಿವೆ. ಆದರೆ ಬಹುತೇಕ ಆಟೋಗಳಿಗೆ ಸರಿಯಾದ ದಾಖಲೆಗಳೇ ಇಲ್ಲ. ಹೀಗಾಗಿ ಆಟೋ ಪ್ರಯಾಣಿಕರು ಮತ್ತು ಚಾಲಕರಿಗೆ ಸುರಕ್ಷತೆ ಒದಗಿಸಲು ಪೊಲೀಸರು ಸ್ಟಿಕ್ಕರ್ ಯೋಜನೆಯನ್ನ ಜಾರಿಗೆ ತಂದಿದ್ರು. ಆದರೆ ಪೊಲೀಸರ ಸ್ಟಿಕ್ಕರ್ಗಳಿಗೆ ಕಳ್ಳರ ಕಾಟ ಹೆಚ್ಚಾಗಿದ್ದು ಸ್ಟಿಕ್ಕರ್ಗಳೇ ಸೇಫ್ಟಿ ಇಲ್ಲದಂತಾಗಿವೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೆ ಮತ್ತೊಮ್ಮೆ ಅಂಬಿ ಅಧ್ಯಕ್ಷರಾಗಿದ್ದಾರೆ. ನಿರ್ಮಾಪಕ ಬಸಂತ್ ಕುಮಾರ್ ಪಾಟೀಲ್ ಕಲಾವಿದರ ಸಂಘಕ್ಕೆ ಚುನಾವಣೆ ನಡೀಬೇಕು ಅಂತ ಒತ್ತಾಯಿಸಿದರು. ಆದರೆ ಸರ್ವ ಸದಸ್ಯರ ಇಂದಿನ ಸಭೆಯಲ್ಲಿ ಚುನಾವಣೆ ಬೇಡ, ಅಂಬರೀಶ್ ಅವರನ್ನೇ ಮುಂದುವರಿಸಬೇಕು ಅನ್ನುವ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಕರ್ನಾಟಕ ಕಲಾವಿದರ ಸಂಘಕ್ಕೆ ಚುನಾವಣೆ ನಡೆದಿಲ್ಲ. ಸರ್ವ ಸದಸ್ಯರ ಸಮ್ಮತಿಯಂತೆ ಅವಿರೋಧವಾಗಿಯೇ ಅಧ್ಯಕ್ಷರ ಆಯ್ಕೆ ಆಗಿದೆ. ಚುನಾವಣೆಯೇ ಇಂದಿನ ಸಭೆಯ ಪ್ರಮುಖ ವಿಚಾರವಾಗಿತ್ತು. ಆದರೆ ಎಲ್ಲಾ ಕಲಾವಿದರು ಚುನಾವಣೆ ಬೇಡವೇ ಬೇಡ, ಅವಿರೋಧವಾಗಿಯೇ ಪದಾಧಿಕಾರಿಗಳ ಆಯ್ಕೆ ನಡೆಯಲಿ ಅಂದ್ರು. ಅಲ್ಲಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಒನ್ಸ್ ಅಗೇನ್ ಕಲಾವಿದರ ಸಂಘದ ಅಧ್ಯಕ್ಷರಾದರು. ಆಡಳಿತ ಮಂಡಳಿನೇ ಇದೇ ಕಂಟಿನ್ಯೂ ಮಾಡಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ನಮ್ಮ ಸಂಘನ ಒಳ್ಳೆ ರೀತಿಯಲ್ಲಿ ಕಟ್ತಾ ಇದ್ದಾರೆ. ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ಒಮ್ಮತವಾಗಿ ಎಲ್ಲ ಕಲಾವಿದರೂ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ನಾವುಗಳು ಕೂಡ ನಮ್ಮ ಆಡಳಿತ ಮಂಡಳಿ ಕೂಡ ಹಂಗೆ ನಡೆಯುತ್ತೆ. ನಾನು ಅಧ್ಯಕ್ಷನಾಗಿ ಮುಂದುವರಿತೀನಿ. ಏಕೆಂದರೆ ನಾನು ಕಲಾವಿದನಾಗಿ ಗೊತ್ತಾಗಿದ್ದೆ, ಕರ್ನಾಟಕಕ್ಕೆ ಗೊತ್ತಾಗಿದ್ದೆ ಕಲಾವಿದನಾಗಿ. ಅದರಿಂದ ಈ ಸಂಘದ ಬಗ್ಗೆ ಎಲ್ರಿಗೂ ಆಸಕ್ತಿ ಇರುತ್ತೆ. ಎಲ್ಲರೂ ಇವತ್ತು ಏನೇ ಸ್ಥಾನಮಾನಗಳು ಗಳಿಸಿದ್ರು ಕಲಾವಿದರಾಗೆ ಗಳಿಸಿದ್ದಾರೆ. ಕಲಾವಿದರ ಸಂಘದಲ್ಲಿ ಈ ಹಿಂದೆ ಇದ್ದ ಅದೇ ಕಮಿಟಿನೇ ಈಗ ಮತ್ತೊಮ್ಮೆ ಮುಂದುವರೆದಿದೆ. ಇಲ್ಲಿಯೂ ಯಾವುದೇ ರೀತಿಯ ವಿರೋಧ ವ್ಯಕ್ತವಾಗದ ಕಾರಣ ಪದಾಧಿಕಾರಿಗಳ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಮಂಡನೆ ಆಯಿತು. ಆಮೇಲೆ ತದನಂತರ ಚುನಾವಣೆ ವಿಷಯ ಬಂದಾಗ ಯಾವುದೇ ಕಾರಣಕ್ಕೆ ಚುನಾವಣೆ ಮಾಡೋದು ಬೇಡ, ಹಳೆ ಕಮಿಟಿನೇ ಮುಂದುವರಿಲಿ ಅನ್ನೋ ಸರ್ವಾನುಮತದಿಂದ ಅಭಿಪ್ರಾಯದ ಮೇರೆಗೆ ಅಂಬರೀಷ್ರವರು ಅಧ್ಯಕ್ಷರಾಗಿ ಮುಂದುವರಿತಾರೆ. ರಾಕ್ಲೈನ್ ವೆಂಕಟೇಶ್ರವರು ಕಾರ್ಯದರ್ಶಿಯಾಗಿ ಮುಂದುವರಿತಾರೆ. ಬಿ ಸರೋಜಾದೇವಿಯವರು ಗೌರವಾಧ್ಯಕ್ಷರಾಗಿ ಮುಂದುವರಿತಾರೆ ಮತ್ತು ರವಿಚಂದ್ರನ್ ಶಿವರಾಜ್ ಕುಮಾರ್ ಅವರು ಉಪಾಧ್ಯಕ್ಷರ ಸ್ಥಾನದಲ್ಲೇ ಮುಂದುವರಿತಾರೆ.
ಇನ್ನು ಕಲಾವಿದರ ಸಂಘದಲ್ಲಿ ಪಾರದರ್ಶಕತೆ ಇಲ್ಲ ಎಂಬ ಆರೋಪವೂ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಟ ಹಾಗೂ ಸಂಘದ ಖಜಾಂಚಿಗಳಾದ ದೊಡ್ಡಣ್ಣ ಲೆಕ್ಕಪತ್ರ ಮಂಡನೆ ಮಾಡಿದ್ರು. ಅಲ್ಲದೆ ಚುನಾವಣೆಯ ಆಕಾಂಕ್ಷಿಗಳಿದ್ರೆ ಖಂಡಿತವಾಗಿಯೂ ಮುಂದೆ ಬಂದು ತಮ್ಮ ಅಭಿಪ್ರಾಯವನ್ನ ಹೇಳಬೇಕೆಂದು ತಿಳಿಸಿದರು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೇವರಾಜ್ ಜೊತೆಗೆ ರೇವನ್ ಪಿ ಜೇವೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.